ಎಲ್ಲರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಈ ರಾಮಾಯಣದ ಒಂದು ಸಣ್ಣ ಸ್ಟೋರಿನ ನಾನು ಹೇಳ್ತೇನೆ. ರಾಮ ರಾವಣನ ಜೊತೆಗೆ ಯುದ್ಧ ಮಾಡುವಾಗ ಅವನು ಎದೆಗೊಂದುತ್ತಾನೆ. ನನ್ನ ಕೈಲಿ ಆಗಲ್ಲ ಇದು ಅನ್ನೋ ಒಂದು ಸಂಕೋಚಕ್ಕೆ ಬಂದಾಗ ಅಗಸ್ತ್ಯ ಮುನಿಗಳು ರಾಮನಿಗೆ ಸೂರ್ಯದೇವನ ಆರಾಧನೆ ಮಾಡು, ಆದಿತ್ಯ ಹೃದಯನ ಪಠನೆ ಮಾಡು, ಇದರಿಂದ ಸೂರ್ಯದೇವನ ಅನುಗ್ರಹದಿಂದ ನೀನು ಯುದ್ಧ ಗೆಲ್ತೀಯ ಅಂತ ಹೇಳ್ತಾನೆ. ರಾಮ ಅದೇ ರೀತಿ ಮಾಡಿ ರಾವಣನ ಸಂಹಾರ ಮಾಡ್ತಾನೆ. ಇದರ ಅರ್ಥ ಏನಪ್ಪ ಅಂದರೆ, ರಾಮ ದೇವತಾ ಮನುಷ್ಯ, ಅವನು ಸರ್ವಶ್ರೇಷ್ಠ ಮಾನವ. ಅವನಿಗೂ ಕೂಡ ಕಷ್ಟ ಮತ್ತು ದುಃಖ ಬಂತು, ಆದರೂ ಕೂಡ ಅವನು ದೇವರ ಮೊರೆ ಹೋಗ್ತಾನೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವೇನೇ ಕಷ್ಟಗಳು ಬಂದರೂ ದೇವರ ಮೊರೆ ಹೋಗೋದ್ರಿಂದ ಆ ಕಷ್ಟಗಳು ನಮ್ಮಿಂದ ದೂರ ಆಗ್ತವೆ. ನಮಸ್ಕಾರ ಎಲ್ಲರಿಗೂ.